ಮಾಡಿದ್ದು 10 ಸಲ ಕೇಳ್ರಿ ಅಂತ ಪ್ರಶ್ನೆಗಳು. ಹೌದು ಹುಲಿ ಯಾಕ ಮಂದಿಗೆ ತಿಳಿಬೇಕಾಗ್ಯದ, ಕೇಳಕ್ ತಪ್ಪ ಅನ್ನೋದಿಲ್ಲ. ಹೌದು ಹೌದು. ರಾಮನ ಪಾದುಕ ಯಾರಿದ್ರು? ಯಾರಿದ್ರು? ಪೈಲೇನ ಜನ್ಮದಾಗ ದೇವಲೋಕದ ಅಪ್ಸರ ಇದಳಕ್ಕಿ. ಹೌದು, ಅಪ್ಸರ ಇದ್ರು, ದುರ್ವಾಸ ಮುನಿಗೆ ಸೇವಾ ಮಾಡ್ತಿಳು. ದೇವಲೋಕದ ಅಪ್ಸರ ಹೋಗಿಸಿದಕ್ಕೆ ಶ್ರಾಪಾಗಿ ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿ ಬಂದಳು. ಬ್ರಾಹ್ಮಣನ ಜಾತಿಯಾಗಿ ಹುಟ್ಟಿ ಬಂದ ಕಿಸಿಂದ ಸುಂದಾನಂತವನು ಕೂಡ ಲಗ್ನ ಆಗ್ಯದ. ಹೌದು ಹೌದು. ಗಂಡ ಹೆಂಡತಿ ಕೂಡಿ ಅರಣ್ಯದಾಗ ಖಟಗಿ ಕಡಿಲಿಕ್ಕೆ ಹೋದಕ್ಕರ ಹುಲಿ ಬಂದ ಗಂಡಗ ಮರ್ಡರ್ ಮಾಡ್ಯದ. ಮುಂದೆ ಹೆಣ್ಮಗಳು ದುರ್ವಾಸ ಮುನಿ ತಪಸ್ಸೆ ಮಾಡ್ತಿಳು. ದುರ್ವಾಸನ ಸಿಟ್ಟಿಗೆ ಬಹಳ ಹಾರ ಅಂತ ಹೇಳಿ ದುರ್ವಾಸನ ತಪಸ್ಸೆ ಮಾಡ್ತಿಳು. ಮಾಡೋಕ್ಕಿಂತ ಮೊದಲು ನಾರಾಯಣ ತಪಸ್ಸು ಮಾಡದಕ್ರ ಒಂದು ನಾರಾಯಣ ಪ್ರಸನ್ನ ಆದಕ್ಕಿಗೆ ಬ್ರಾಹ್ಮಣ ತಿದ್ದಕ್ರ ಬೈ ಯಾನ್ ಬೇಕು ಏ ಭಗವಂತ 14 ವರ್ಷ ನಿನ್ನ ಸಿಂಹಾಸನ ಬೇಕಾಗ್ಯದತ್ತ ಬೇಡದಳತ್ತಕ್ಕಿ. 14 ವರ್ಷ ಸಿಂಹಾಸನ ಬೇಡದೆ ರಘುನ ಮಗ ಅಜ ಹುಟ್ಟಿ ಬರ್ತಾನ. ಅಜಾನ ಮಗ ದಶರಥ್ ಹುಟ್ಟಿ ಬರ್ತಾನ. ದಶರಥನ ಮಗ ರಾಮ್ ಹುಟ್ಟಿ ಬರ್ತಾನ. ರಾಮ ಅವತಾರದಾಗ ಕೊಟ್ಟ ತೀರ್ತಿನಂತ ವಚನ ಕೊಟ್ಟ. ಹೌದು ಹೌದು. ಪರಮಾತ್ಮ ವಚನ ಕೊಟ್ಟ ವಿಷ್ಣು ಅವತಾರದಾಗ. ಆಕಿನೇ ಹೋಗಿ ಮುಂದ ದುರ್ವಾಸನ ಸೇವಾ ಮಾಡುವ ಸಮಯದಾಗ ಗಡಿಬಿಡಿ ಮಾಡಿ ಸೇವಾ ಮಾಡ್ತಿಳು. ದುರ್ವಾಸಂದ ಯಾಕಂಡ್ ಮಾಡ್ತೇವ ಸೇವಾ ಎಲ್ಲ ಹಾಳಾಗತ್ತದ. ನೀನು ಅವನು ಗುಣ ರಾಕ್ಷಸ ಆಗಿ ಹುಟ್ಟದ ಶ್ರಾಪ್ ಕೊಟ್ಲು. ರಾಕ್ಷಸಾಗಿ ಹುಟ್ಟು ಮುಂದಾಕಿನೇ ರಾವಣನ ಆಸ್ಥಾನದೊಳಗೆ ಬಂದು ತಾಡಕ ರಾಕ್ಷಸಾಗಿ ಹುಟ್ಟ್ಯಾಳ. ತಾಡಕ ರಾಕ್ಷಸಾಗಿ ಹುಟ್ಟಿ ಬಂದ ಬಳಿಕ ವಿಶ್ವಾಮಿತ್ರನ ಯಜ್ಞ ಹಾಳು ಮಾಡ್ಲಕತ್ತಿಳು. ಪ್ರಭುರಾಮಚಂದ್ರ ಲಕ್ಷ್ಮಣ 12 ವರ್ಷದ ವಯ ಇತ್ತು. ಎಡ್ಡು ಪಾರ್ಗೋಳಿ ಕರ್ಕೊಂಡು ಒಯ್ದ್ರು. ರಾಮನ ಕೈಲಿ ಮರಣ ಹೊಂದ್ಯಾಳ. ಖರೆ ಇಷ್ಟು ಮ್ಯಾಗ ವಿಶ್ವಾಮಿತ್ರನ ಯಜ್ಞ ಸಮಯದಾಗ ತಾಡಕ ರಾಕ್ಷಸಿಗೆ ಬಿಲ್ಲು ಬಾಣ ಹೊಡೆದಾನ. ಆ ಎಳ್ಯಾಗ ಬಾಣ ಬಡು ತಾಡಕ ಬಿದ್ದಳು. ರಾಮಂದ ವಿಶ್ವಾಮಿತ್ರಗ, ವಿಶ್ವಾಮಿತ್ರ ಮೊದಲಿನ ಜನ್ಮದಾಗ ಈಗ ಮಾತು ಕೊಟ್ಟಿದ್ದು 14 ವರ್ಷ ಸಿಂಹಾಸನ ಬೆಡ್ಯಾಳ. ಐನ್ ಹಂಗ ಮಾತು ಸುಳ್ಳಾಯ್ತಂದ್ರೆ ನನಗೆ ಕಲಂಕ ಹತ್ತದ. ಆ ಎಳೆಗ ತಾಡಕ ರಾಕ್ಷಸಿ ಹೇಳಿದ್ರು, ಆಶೀರ್ವಾದ ಮಾಡ್ದ, ನಿನ್ನ ಬೆನ್ನಾನ ಎಲುವಿನ ಕಾಲ ಪಾದುಕ ಹಾಕಿಸಿ ನನ್ನ ಆಸ್ಥಾನ ಕಳವು ಅವೇ 14 ವರ್ಷ ಸಿಂಹಾಸ್ಥಾನ ಮ್ಯಾಗ ಇಡ್ತೀರ ಅಂತ ಹೇಳಿ 14 ವರ್ಷ ದಿನ ತಾಡಕನ್ನ ಎಲವಿಟ್ಟಾರ. ನೋಡು, ಎಲುವಿನ ಪಾದುಕ ಅದಾವು, ಇತಿಹಾಸ ತೆಗೆದು ಓದು. ನಿನ್ನ ಯಾವ ಹೇಳಿರ್ಬೇಕು, 2 ಗಿಡ ಇದ್ದು 2 ದೈತ್ರಿದ್ರು ಅವು ವಿಷ್ಣು ಬ್ರಹ್ಮಪಾಲಕ ಅವೆಲ್ಲ ನನ್ನ ಮುಂದೆ ಕಲ್ತು ಅವು ನೀನು ನನ್ನ ಮುಂದೆ ಬೇಡ ನಿಮ್ಮದು ಅವು ಹೇಳುವಂಗೆ. ಯಾವ್ದು ಹೇಳಿ ನಾ ಒಂದು ಗಟ್ಟಿಲ್ಲದೆ ಮಾತಾಡುವ ಮಗನೇ ಅಲ್ಲ. ಮತ್ತ ನನಗ್ ಗೊತ್ತದ ವರ್ಷದ ಕೆಳಗೆ ಪ್ರಶ್ನೆ ಎದ್ದದ. ಅದು ಇಟ್ಟು ಮ್ಯಾಗ ತಮ್ಮ ಒಳ್ಳೆ ನೀವು ನೋಡಿರಿ. ನಾ ಪ್ರಶ್ನೆ ತೆಗದಂದ್ರ ಒಂದು ನನಗಿಂತ ಮ್ಯಾಗ ಒಂದು ಟೀಮ್ ಅದ, ಅವ್ರ ಕಡೆ ಚೆಕ್ ಮಾಡ್ತಾ. 18ದವ್ರ ಟೀಮ್ ಅದ, ಅವ್ರಿಗೆ ಚೆಕ್ ಮಾಡ್ತಾ. ಯೂಟ್ಯೂಬ್ ಮ್ಯಾಗ 10 ಸರ್ತಿ ಹುಡುಕ್ಯಾಡ್ತಾ. ಅವಾಗ ಇವ್ರ ಬಾಜಾರ್ ಪೇಟೆಗೆ ಬಿಡ್ತಾ. ಇದು ಚೈನಾ ಮಾಲ್ ಅಲ್ಲ. ಮತ್ತ ನೀವು ಎಲ್ಲಾರು ಕೂಡಿ ಜಿದ್ದಿ ಹೊಡೆದ್ರು ಸಿಗುದಿಲ್ಲ ಬಿಡ್ರಿ. ಇಲ್ಲಿ ಅದ ಮರಮದರದ ತಾಡಕ ರಾಕ್ಷಸಿ ಬೆನ್ನ ಎಲು ಪಾದುಕಾಗ್ಯಾವ. ಯಾಕೆ? ಪರಮಾತ್ಮ ತಪಸ್ಯ ಮಾಡ್ದಾಕ 14 ವರ್ಷ ನಿನಗೆ ಸಿಂಹಾಸನ ಕೊಡ್ತೀನಿ ಅಂದಾನ. ರಾಮ ವನವಾಸಕ್ಕೆ ಹೋಗ್ಯಾನ. 14 ವರ್ಷ ಸಿಂಹಾಸನ ಮ್ಯಾಗ ಎಲವು ಕುತ್ತಾವಾಗಿನ ಎಲವ. ಇದು ಕೇಳುದು ನೀವು ಪ್ರಶ್ನೆ ಕೇಳಿರಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಇನ್ನೊಂದು ಏನ್ ಕೇಳ್ಯಾರ? ಇನ್ನೊಂದೇನ್ ಕೇಳ್ಯಾರ ನೋಡ್ರಿ. ಪೆನ್ ಅದ ನಿಮದು ಎಲ್ಲ ಬರೀಬೇಕಲ್ಲ. ಮತ್ತೆ ಆಲದ ಗಿಡ. ಆಲದ ಗಿಡ ಅಯೋಧ್ಯ ಪಟ್ಟಣದ ಹೊರಗಿನ ಮಗನ ಯಾಕೆ ನಗತಿತ್ತು? ಅದು ಗಿಡ ಯಾರು ಇದ್ರು ಅಂತ ಕೇಳ್ಯಾರ ಅವರು. ಹೌದು ಗಣಸ ಹಿಂದೆ ಕೇಳಬೇಕಲ್ಲ. ನಿರ್ಸಲೆ ಕೇಳಿದ್ರೆ ನಿರ್ಸಲೆ ಹೇಳೋನಲ್ಲ. ನಿರ್ಸಲೆ ಹೇಳಿ ನೀವು. ಯಾವ ಎಳಾಗ ಯುದ್ಧ ಮಾಡ್ತಿದ್ದ ಅವ್ರು ಹಿಸ್ಟ್ರಿ ಹೇಳ್ಕೊತ ಬಂದಾರ. ತುಸು ಇಟ್ಟಾರ. ತುಸು ಇಟ್ಟು ಹೊಡೆದಾರ. ರಾವಣನ ಚೆಂಡ ಮ್ಯಾಗ ಹೋಗಿ ತೆಳಗ ಬಂದು ಬೀಳ್ತಿತ್ತು. ನಿನಗೆ ಬಿಡುದಿಲ್ಲ ಅಂತ ಹೇಳ್ಯಾರ ಅವರು. ಮ್ಯಾಗ ಹೋಗ್ಕರ ಅಳುತ್ತಿತ್ತು, ತೆಳಗ ಬರಕರ ನಗ್ತಿತ್ತು. ಸತ್ಯದ ಮಾತ. ಹೌದು. ಅದು ಗಿಡ ಆಗ ರಾಮದ ಪೆಟ್ ಹತ್ಯದ. ಏನಂತ? ನನಗ ಬಿಡುದಿಲ್ಲ ನಂತ ಶಕ್ತಿ ಇದು ಅಂದದಲ್ಲ. ಅಂದ್ರೆ ಇದು ಏನಾಗ್ತದ ಅಂತ ಹೇಳಿ ರಾಮ ಹೋಗಿ ಎಲ್ಲಾ ಮಂದಿಗೆ ಹೇಳ್ಯಾನ. ಎಲ್ಲಾರು ಗುಂಪಾಗಿ ಕುಂಡ್ರಿಬೇಡ್ರಿ, ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡಬೇಡ್ರಿ ಅಂತ ಹೇಳಿ 6 ತಿಂಗಳ ದಿನ ರಾಮನ ಅಯೋಧ್ಯದ ಒಳಗ ಹಿಂಗೆ ನಡೆದ. ಆ ಎಳ್ಯಾಗ ಬ್ರಹ್ಮದೇವರಿಗೆ ಚಿಂತೆ ಆಗ್ಯದ. ರಾಮನ ತಲೆಯಾಗ ಭ್ರಾಂತಿ ಸೇರ್ಯದ. ಇದು ಭ್ರಾಂತಿನ ಹೊರಗೆ ತೆಗಿಬೇಕಾಗ್ಯದ. ಅದಕ್ಕಾಗಿ ಬ್ರಹ್ಮದೇವರ ಸ್ವತಃ ಬಂದ ಕಿಸಿದ ಆಲದ ಮರದ ರೂಪ ತಗೊಂಡು ಅಯೋಧ್ಯ ಪಟ್ಟಣದ ಹೊರಗಿನ ಮಗನ ನಿತ್ತಾನ. ಅಂದ್ರೂ ಯಾರು ಕೂಡ ಹಿಡಿಯಲಾಗಿರು. ಹೋಗ ಬರೋರಿಗೆ ಫ್ಯಾಂಟಿ ಗಿಡದ ಫ್ಯಾಂಟಿ ಕಲ್ಲು ಬೀಸಿ ಹೊಡಿತೀವತ್ತ. ಇವನ್ ಅಗ್ತಿತ್ತದ ಅಂತ ಹೇಳ್ತಾನೆ. ಕಲ್ಲಿಂದ ಹೇಳ್ತೀನಿ ನಾ.
ಅಧ್ಯಾತ್ಮ ರಾಮಾಯಣ ಹೇಳ್ತಾನೆ ಸತ್ಯಪಣ್ಣ, ಅಧ್ಯಾತ್ಮ ರಾಮಾಯಣ ಕಡೆ ಹೋಗ್ಬೇಡ್ನಿ, ಅದ್ರಾಗ ಏನಿಲ್ಲ. ಹಾ ಹಾ ಅಧ್ಯಾತ್ಮ ಮತ್ತ ಅವೆಲ್ಲ ಹೇಳ್ತಿರು ನೋಡು, ಅದ್ರಾಗ ಏನಿಲ್ಲ, ನಾ ಎಲ್ಲ ಓದ್ದವನೇ ಇದ್ದ. ಹೌದು ಹೌದು. ಸುಮ್ಮ ಹೇಳುದಿಲ್ಲ, ಒತ್ತಿ ದುಂಬಾಸಿ. ಆ ಎಳ್ಯಾಗ ಬ್ರಹ್ಮದೇವರ ಗಿಡ ಕಲ್ಲು ಹೊಡಿತದ, ಓ ರಾಮ ತಂದಾಕ್ರ ರಾಮ ಪ್ರಭುದೇವರು ಹೋಗಿ ಗಿಡದ ಹಂತ್ಯಾಕ ನಿಂತು ಕೇಳ್ದಾಕ್ರ ಬ್ರಹ್ಮದೇವರು ಪ್ರತ್ಯಕ್ಷ ಹೇಳ್ಯಾನ, ರಾಮ ನಿನ್ನ ತಲೆ ಒಳಗ ಇರ್ತಕ್ಕಂಥ ಭ್ರಾಂತಿ ತಗು ಸಮಯ ಸಾಗೇ ನಾ ಗಿಡ ಆಗಿ ಬಂದಿದೋ. ರಾವಣ ಯಾಕತ್ತಿದಂದ್ರೆ ನೀ ಮೋಕ್ಷ ಮಂದಿರಕ್ಕೆ ಕಳವಿದ್ದಿ, ನಿನ್ನ ದರ್ಶನ ತಗೊಂಡ ನಿನಗೆ ಬಿಡುವುದಿಲ್ಲ, ಅದಕ್ಕೆ ನಾನು ನಿನ್ನ ತಲೆಯನ್ನ ಭ್ರಾಂತಿ ಹೋಗಬೇಕಾಗ್ಯದ ಅಂತ ಹೇಳಿ ಆಲದ ಮರ ಆಗಿ ಬ್ರಹ್ಮದೇವರು ಬಂದಾನ. ಮಾತು ಹೌದಿದ್ರೆ ಒಪ್ಕೋರಿ, ಮತ್ತ ಇಲ್ಲ ಅಂದ್ರ ಕಿರಣ್ ಹೇಳುವುದೇ ತಪ್ಪಿಸಿ ಹೇಳ್ದಂದ್ರೆ ಬುಕ್ ಬಂದುನೆ. ಹಾ ಹಾ ತಪ್ಪಿಸಿ ಹೇಳ್ದಾರಿ. ಹಾ 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 ಸಿದ್ಧ ಆಗ್ಬೇಕದು, ಯಾಕಂದ್ರೆ ಜಿದ್ದಿಗೆ ಬಿದ್ದಳ ಈಗ. ಹಾ 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 ಒಂದನೇ ಅಪ್ಪ ತೋರಿಸುದು, ಇಲ್ಲದ್ರೆ ಜನ ಮಾಡುದು, ಹಾ, ಹಾ. ಕಂಡೀಷನ್ ಅಲ್ಲಿಗೆ ಬಂದು ಕೂತದ. ಹೌದು ಹೌದು. ದಿನ ಮಾಡೋದು ಮರಾಠದಾಗ ಹೇಳ್ತಾರ, ಬಾಪದಾಕ ಅವ್ರ ಹತ್ರ ಜಾನತ್ತಾರ್ರಿ ಪುಣ್ಯತಿಕ್ಕರ. ಹಾ ನನಗೂ ಅಷ್ಟು ಬರಲ್ಲ, ಹಾ ಹಾ ವಿಷಯದ ಒಳಗೆ ಜಗಳದ, ನೀವು ತಪ್ಪು ತಿಳಿಬೇಡ್ರಿ. ಅವ್ರು ಕಲಾವಿದ್ರು ದೊಡ್ಡವ್ರು ಅದಾರ ಬಿಡ್ರಿ, ಜ್ಞಾನ ಯಾರು ಬಂದಿದಲ್ಲ. ಹೌದು ಹೌದು. ನಮಗ್ ತಪ್ಪದ್ರೆ ಅವ್ರು ಹೇಳ್ಬೇಕಾಗ್ಯದ, ಅವ್ರು ತಪ್ಪದ್ರೆ ನಮಗೆ ಹೇಳ್ಬೇಕಾಗ್ಯದ. ಜಗತ್ತೊಳಗೆ ಇನ್ನೊಂದು ಕೇಳ್ಯಾರ ಅವರು, ಇನ್ನೊಂದು ಏನು ಕೇಳ್ಯಾರ? ದೈವದ ಅಪ್ಪಣೆ ಪಡದ ನಾ ಹಣಿ ಮತ್ತ ಪಾದ ವಿಷಯನ ಹಿಡಿಯವನೇ ನಿನಗ ಬರ್ಲಿಕ್ಕಾರ ಯಾನ ಮಾಡ್ಲಿ ಇರ್ತಂದ ನನ್ನ ಒಳಗ. ಹಾ ಏಯ್ಯಪ್ಪು ಇದು ಬಿತ್ತು ನೋಡು ಗೋಳ. ಹಣೆಯಿಂದ ಯಾನಾಗ್ಯಾರ ನೀನೇ 10 ಸರ್ತಿ ಹೇಳಿದಳು, ಮತ್ತೆ ನನಗೆ ಹೇಳಕ್ ಹಸ್ತಿ. ಪರಮಾತ್ಮನ ಹಣ್ಯಾಗ ಊರಿನ ಹತ್ರದ, ಊರಿನ ಹತ್ರದಿಂದ ಕಾಮ ಸುಟ್ಟನತ್ತ ನೀನೇ ಹೇಳಿದಿ, ಮತ್ತು ನಾವು ಮನೆ ಹೇಳಿ ಮತ್ತೆ ನೀವು ಅದೇ ಹೇಳ್ರಿ. ಪರಮಾತ್ಮನ ಹಣೆಗೆ ಊರಿನ ಹತ್ರದ. ಹಾ ಹಾ ಜಗತ್ತು ಪ್ರಲಯ ಮಾಡುವ ಶಕ್ತಿ ಅವನಲ್ಲದ, ಜಗತ್ತು ಉತ್ಪತ್ತಿ ಮಾಡುವ ಶಕ್ತಿ ಅವನಲ್ಲದ. ಹೌದು. ಅವನ ಹಣೆ ಊರಿನ ಹತ್ರದಿಂದ ಕಾಮ ಸುಟ್ಟನ ಭೂಲೋಕದಾಗ. ಹಾ ಹಾ ಏನದ ನೀನೇ ಹೇಳಿದ ವಿಷಯ, ಹಣದಿಂದ ಏನ್ ಕೆಲಸ ಆಗಿಲ್ಲ. ಬರಬರಿಕಿನ ಚೆಂಡ ಇಡೀ ಮಹಾಭಾರತ ನೋಡ್ಯಾದ. ಹೌದು. ವಿಷಯ ಇಡಕ್ಕೆ ತೆಪ್ಪಾರ ಅವರು, ಪಾದ ಮತ್ತೆ ಚೆಂಡದ ಕಡೆ ಅವ್ರು ಹಣಿ ಅಂದಾರ, ಅವರು ಥೋಡೆ ಕರೆಂಟ್ದಾಗ ಇದ್ರು ಆಳಾಗ. ಹಾ 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 ನಾವು ಫೋನ್ ಹಿಡಿದೆವು, ಯಾಕ್ರಿ ಕಾಕ ನಿಮ್ ವಿಷಯ ಹೇಳಿದ ಬ್ಯಾರೇನ, ಅವ್ನ ಹೆಸರು ಹೇಳ್ತಿತ್ತು ತುಕಾರಾಮ್ ಹೇಳ, ನೀವು ವಿಷಯ ನಡೆಸತ್ ಹೇಳಿ. ಹೌದು ಹೌದು. ಕಾಕನ್ ಕಡೆ ತಪ್ಪಿಲ್ಲ. ಹರೇ ಹೋ ಅನ್ನೋದು ಹರೇ ಸುಳ್ಳದ್ರಿ. ಹಾ ಈಗ ನಾ ಹೇಳ್ತಿರಲ್ಲ ನೋಡ್ರಿ, ಹರೇ ನಿಮ್ದು ಜಗಳ ಹತ್ತದ, ಜಗಳ ಹತ್ಕೊಂಡು ಕುಂಡಿರ್ತದ, ನಿಮ್ಗೆ ಗೊತ್ತಿಲ್ಲ. ನಾವು ಅದೇ ಮಾಡ್ತೇವೆ ಖಾಯಂ ನಿಮ್ಮಂತವ್ರದಿಂದ ಕೇಳಿ. ನೀವು ಬರೀ ಹಚ್ಚಿ ಮಬ್ಬತ್ತು ದೂರ ಇಲ್ಲಿ ಬರ್ತದ, ಬಂದೂಕ್ ತೋಡ್ ಸನಿ. ಹಾ ಹಾ ಇದು ವಿಷಯ ತೆಗೆದವ ಡೋಣದ ಗುರು ಪೂಜಾರಿ. ಹಾ ಹಾ ಡೋಣದಾಗ ಬಹಳ ಸರಿಯಾಗಿ ತುಕಾರಾಮ್ ಗೊತ್ತದ ವಿಷಯ. ಹೌದು ಹೌದು. ಗೊತ್ತದ ಕ್ರಮ ಅವ್ರಿಗೆ ಹೋಗಿ ಕೇಳ್ರಿ, ಅವ್ರಿಗೆ ನಾವೆಲ್ಲ ಹೇಳ್ತೀನು. ವರದಿ ಗುಂತಾಗಿ ಯಾವನ ಹಾವದ ನಮ್ಮ ಮಗ ಹಾದಿನ ಹೊಂಟ್ರದ ಹೇಳ್ತೀನಿ, ಬರೀ ಹುಡುಕ್ಯಾಡಿ. ಹೌದು ಹೌದು. ಯಾಕೆ ಅದು ತೆಗೆದಾನ ಚಂಡದ ಬರಬರಿಕಿನ ಚೆಂಡ ಇಡೀ ಮಹಾಭಾರತ ಯುದ್ಧ ಇತ್ತು. ಯುದ್ಧ ಆದ ಬಳಿಕ ಅರ್ಜುನಂದ ನಾ ಹೊಡೆದ ಎಲ್ಲಾ ಕೌರವರಿಗೆ, ಭೀಮಂದ ನಾ ಹೊಡೆದ ಎಲ್ಲರೂ ನಾ ಹೊಡೆದಂದ್ರು. ಕೃಷ್ಣಂದ ನಡ್ರಿ ಅಲ್ಲಂಜರ ಹೋಗುನಂದ. ಗುಡ್ಡದ ಮ್ಯಾಗ ಅದಾಗ್ತವ್ರಿ ಚೆಂಡಿತ್ತು, ಬರೇ ಚೆಂಡಿನ ಮುಂದೆ ಹೇಗೆ ಕೇಳೋರು, ಕುರುಕ್ಷೇತ್ರ ಯುದ್ಧ ಯಾರಾಗ್ಯದೋ? ಯಾರ್ದಾಗ್ಯದ? ಕುರುಕ್ಷೇತ್ರ ಯುದ್ಧದ ಒಳಗೆ ಕೃಷ್ಣ ಒಬ್ಬನೇ ಇದ್ದಂದವ. ಹಾ ಹಾ ಒಬ್ಬನೇ ಇದ್ದ. ಕೃಷ್ಣನೇ ಹೊಡೆದಾನ, ಕೃಷ್ಣನೇ ಹೊಡೆಸ್ಕೊಂಡಾನ, ಅವನೇ ಸತ್ತಾನ, ಅವನೇ ಹುಟ್ಟ್ಯಾನ ಅಂತ ಹೇಳ್ದ. ಎಲ್ಲರದು ಅಹಂಕಾರ ಹೋಯ್ತಾನೆ. ಹಾ ಹಾ ಆಗಿಲ್ಲ ಚೆಂಡಿನಿಂದ ವ್ಯಾಸ ಋಷಿ ಬಂದ ಕಿಸಿದ ಧೃತರಾಷ್ಟ್ರಗ ಕೂಟ ಧೃತರಾಷ್ಟ್ರಗ, ನಿನ್ನ ಕೈಲೇ ಆಗಂತ ನಿನ್ನ ಮಕ್ಕಳ ಮರಿ ಸಾಯಂತ ಅದೋ ಗತಿ ನೀನೇ ನೋಡತ್ ಹೇಳಿ ಕಿಸಿದ. ತೆಲಿನಾಗ ವರದ ಹಸ್ತಿ ಇಡ್ತೀನಿ, ನಿನಗ ದಿವ್ಯ ದೃಷ್ಟಿ ಕೊಡ್ತೀನಿ ಅಂದ್ರೆ ಹಣಿ ಒಳಗ. ಧೃತರಾಷ್ಟ್ರ ನನ್ನ ಕೈಲಿ ಆಗೋದಿಲ್ಲ ಅಂದ, ಸಂಜಯ್ ಕೊಡು ಅಂದ. ಸಂಜಯ ಧೃತರಾಷ್ಟ್ರನ ಹಂತಿಯಲ್ಲಿ ಕುತ್ತ ಕಿಸಿದ ಮಹಾಭಾರತ ನೋಡೋಣ, ಹಣಿ ಒಳಗಿಂದ ಆಗ್ಯಾವ. ಸತ್ಯ ಮಸ್ತಾನ ವಿಷಯ ತುಸು ಬರ್ತಾವ ಒಂದು ವಲ್ಲ ಅಂತಿದನ. ನಮ್ಮ ಅಪ್ಪ ಮದ್ಕೊಂಡ ಮುತ್ತೆ ನನಗೆ ರಾಮಾಯಣ ಮಹಾಭಾರತ ಉಡಿಸ್ಯಾನ, ಅವದೇ ತಿನ್ಸ್ಯಾನ. ನೀವು ಎಷ್ಟು ಮಂದಿ ಸಾಟ್ ಹೊಡೆದ್ರು ಈ ಕಡೆ ಬರ್ಬೇಕು. ಸಣ್ಣ ಮದ್ಕೊಂಡ ಮುತ್ತೆ ದಯಾದತ್ತ ಮೊದಲು ಹೇಳಿದ. ನಾ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಹೇಳಿಲ್ಲ, ಒಂದು ಹೇಳಿದಿ ಎರಡು ಒಂದು ಬರಲ್ಲ ಅಂದಿದಿ. ನಾ ಉತ್ತರ ಹೇಳಿದ ಬಿಡಿಸಿ. ಇನ್ನೊಂದು ಮಾತು ತಗೊಳ್ಳಿ ಅಂದಿರಿ ಸತ್ಯಪ್ಪ ಮಾಸ್ತರ. ಏನಂದಿರ? 33 ಕೋಟಿ ದೇವತ್ರಿಗೆ ರಾವಣ ಬಂದಿಖಾನ್ಯಾಗ ಇಟ್ಟಾನ. ಇನ್ನು ಬಾಳ ಅವ್ರಿಗೆ ಪ್ರಶ್ನೆ ಕೇಳೋದು ಬೇಡ, ನಾಮ ರೂಪರೇ ಗೊತ್ತದ. ರೂಪಕ್ಕೆ ನೋಡಿ ಎಷ್ಟೋ ಮಂದಿ ಹಾಳಾಗ್ಯಾರ ಅಂತ ಹೇಳಿದನ. ಹೌದು ಹೌದು. ರೂಪಕ್ಕೆ ನೋಡಿ ಎಷ್ಟೋ ಮಂದಿ ಹಾಳಾಗ್ಯಾರ. ಇನ್ನೊಂದು ಕೇಳ್ಯಾರ ಸುರುವಿ ಒಂದು, ರಾಮ ಹುಟ್ಟಿಲ್ಲ, ದಶರಥ ಹುಟ್ಟಿಲ್ಲ, ಹೌದು, ರತ್ನಾಕರ್ ಇದ್ದವ ವಾಲ್ಯ ಇಲ್ಲ.
ವಾಲ್ಯಾನ 3 ಜನ್ಮದ ಇತಿಹಾಸ ಹೇಳ್ತೀನಿ ನಾ ಹಿಂದಿನ ಮಗಳಿನ ನೀ ರತ್ನಾಕರದಾಗ ಬಂದು ಸಿಕ್ಕಿದಿ. ಹಾ ಹಾ ವಾಲ್ಯಾನ್ ವಾಲ್ಮೀಕಿ ಹೆಸರು ಯಾಕೆ ಬಿದ್ದದ ಇದು ಇಟ್ಟೆ ಬಿಡಿಸ್ರಿ. ಹಾ ಹಾ ರಾಜಸ್ಥಾನದ ಒಳಗ ತಪಶ್ಚರ್ಯ ಕೂತಿದ ವಾಲುಕಮಯ ಪ್ರದೇಶದ ಹೌದು ಉಸುಕ ವಾಲು ಅಂದ್ರ ಉಸುಕಿನ ಕಣಗಳೆಲ್ಲ ಗುಡ್ಡ ಏರಿಯಾವ ಉಸುಕಿನ ಒಳಗ ಕಣದ ಒಳಗಿದ ಹುಟ್ಟೆ ಅಂತ ಹೇಳಿದಕ್ಕೆ ವಾಲ್ಮೀಕಿ ಅಂತ ಹೆಸರು ಬಿದ್ದದ. ಹಾ ಹಾ ವಾಲ್ಮೀಕಿ ಬಿದ್ದದ. ಅವನ ಮೊದಲಿನ ಜನ್ಮದಾಗ ರತ್ನಾಕರ ಇದ್ದಕ್ಕರ ಮುಂದೆ ಏನಾಯ್ತು, ರತ್ನಾಕರ ಜನ್ಮ ಹೋಗಿಸಿದ ಬ್ಯಾರೆ ಜನ್ಮ ಹುಟ್ಟಿ ಬಂದಕ್ಕರ ಚರ್ಷಿಣಿ ಮತ್ತ ಅವ್ರಪ್ಪನ ಹೆಸರು ಏನಾರ ಅವ್ರ ಹೊಟ್ಟಿಲೆ ಹುಟ್ಟ್ಯಾನ. ಹುಟ್ಟದ ಬಳಕ ತಾಯಿ ತಂದಿ ತೀರಿ ಹೋಗ್ಯಾರ. ಹೇಳ್ತೀನಿ ಅಡ್ಡೆ ಮಿಂಟ ಕತ್ತಿ ಜರ ಚಲೋ ಅದ ಏನು ಬೇಡತ್ತೀರಿ ಹೇಳ್ರಿ. ಸಣ್ಣ ಕೂಸಿದ್ದ ರತ್ನಾಕರ ಸಣ್ಣ ಕೂಸು ಇರು ಸಮಯದಾಗ ತಾಯಿ ತಂದಿ ಸತ್ತು ಹೋಗ್ಯಾರ. ಅರಣ್ಯದೊಳಗೆ ಹೋಗಿ ಬ್ಯಾಟಿಗಾರನ ಕೈಯಾಗ ಸಿಕ್ಕಾನ. ಬ್ಯಾಟಿಗಾರನ ಕೈಯಾಗ ಸಿಕ್ಕ ಬ್ಯಾಡ್ರ ಒಂದು ಹಂದಿನೇ ಇರುದಲ್ರಿ, ಮಲ ಹೊಡಿ ಚಿಗರಿ ಹೊಡಿ ಮಾಡ್ಕೋತ ಕಳ್ತನ ಮಾಡ್ಲಕತ್ಯಾನ. ಕಳ್ತನ ಮಾಡಕ್ಕರ ದೇವಲ ಮುನಿ ಬಂದಾರ. ದೇವಲ ಮುನಿ ಬಿಸಿಲು ಕಾರಾಗ ಹೋಗೋ ಸಮಯದಾಗ ಮೈ ಮ್ಯಾಗ ಇರ್ತಕ್ಕಂತ ಅಪೂರ್ಣ ಕಸ್ಕೊಂಡು ಕಾಲಾನ ಚಪ್ಪಲ್ ಕಸ್ಕೊಂಡತ್ತ ಕಸ್ಕೊಳ್ಳೋಣ. ದೇವಲ ಮುನಿ ಬಿಸಿಲು ಕಾರಾಗ ಹೊಂಟಾರ ಹಂಗೆ. ಹೌದು ಹಳೆ ಹೊಳ್ಳಿ ಅವನಿಗೆ ಯಾನ್ ಬುದ್ಧಿ ಬಂದದ ಯಾರಿಗೋನ ಈ ಸಾಧುಗೆ 2 ಚಪ್ಪಲರ ಕೊಡ್ಬೇಕಂತ ಹೇಳಿ ಚಪ್ಪಲ್ ಹೊಳ್ಳಿ ಕೊಟ್ಟಾನ. ಆ ಎಳ್ಯಾಗ ದೇವಲ ಮುನಿ ಹೇಳದತ್ತ, ನಿನಗೆ ಯಾ ಎಳ್ಯಾಗ ಚಪ್ಪಲ್ ಕೊಡಂತ ಭಾವ ಬಂದದ ಮಗನ, ಮುಂದೊಂದಿನ ದೊಡ್ಡ ಮಹಾತ್ಮ ಗಂಟು ಬೀಳೋದನ ಅವನ ಕೃಪಾ ಪ್ರಸಾದದಿಂದ ನೀವು ನಿನ್ನ ಜನ್ಮ ಬೇರೆ ಆಗೋದು ಅಂತ ಹೇಳ್ಯಾನ. ಅವನಿಗೆ ಮುಂದೆ ಬ್ಯಾಡ್ರ ಹೋಗಿ ಅವನ ಹೆಂಡತಿ ಬಹಳ ಶಿವಭಕ್ತಿಣಿ ಇದ್ದಳು. ಖರೆ ಅವನಿಗೆ ವೇಶ್ಯ ವ್ಯವಸಾಯದ ಪಾತ್ರಗಿತ್ತಿ ನಾದ ಬಿತ್ತು. ಪ್ರತಿನಿತ್ಯ ಸರಿ ಕೊಡುವುದು ಪರಸ್ತ್ರೀ ಗಮನ ಮಾಡುವುದು ಮಾಡ್ತಿದ್ದ.